ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ನನ್ನ ಹತ್ರ ಕೇಳಿದರು, ಈಗ ನಾನು ಚಾನಲ್ ನಂದು ಏನಿದೆ ನಂದು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ನಾನೀಗ ಮಾನಿಟೈಸೇಷನ್ಗೆ ಕಳಿಸ್ಬೇಕು. ಬಟ್ ಆದರೆ ನಂದು ಏನು ಒಂದೆರಡು ವೀಡಿಯೋ ಇದೆ, ಅದನ್ನು ನಾನು ಡಿಲೀಟ್ ಮಾಡಬೇಕು. ಇದರಲ್ಲಿ ಏನಾದರೂ ನಮ್ಮ ಚಾನಲ್ ಮೇಲೆ ಎಫೆಕ್ಟ್ ಬೀಳುತ್ತಾ, ಏನಾಗುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ನನಗೆ ಕ್ವಶನ್ನ ಕೇಳಿದರು. ಸೊ ನೋಡಿ ಗೈಸ್, ಈಗ ನೀವು ಚಾನಲ್ ಮಾನಿಟೈಸೇಷನ್ಗೆ ಕಳ್ಸೋಕ್ಕಿಂತ ಮುಂಚೆ ನೀವೇನಾದರೂ ವೀಡಿಯೋಸ್ ಏನಾದರೂ ಡಿಲೀಟ್ ಮಾಡೋದಾದರೆ, ಲೈಕ್ ಅದರಲ್ಲಿ ಈಗ ಅಂದ್ಕೊಳ್ಳಿ ನಿಮ್ಮದು ಆಗಿದೆ ವಾಚ್ ಟೈಮಿಗೆ 4000 ಇಲ್ಲ 10 20 ವಾಚ್ ಟೈಮ್ ಆಗಿದೆ ಅಂದ್ಕೊಳ್ಳಿ. ಈಗ ನಿಮ್ಮದು ಯಾವ ವಿಡಿಯೋ ನೀವು ಡಿಲೀಟ್ ಮಾಡಿದ್ದೀರಾ ಅದರಲ್ಲಿ ನಿಮಗೆ ಈಗ ಒಂದು 100 ಇಲ್ಲ 150 ವಾಚ್ ಟೈಮ್ ಸಿಕ್ಕಿದೆ ಅಂದ್ಕೊಳ್ಳಿ. ನೀವು ಏನಾದರೂ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋದರೆ ಅದು ಮಾನಿಟೈಸೇಷನ್ ಅಪ್ಲೈ ಆಗಲ್ಲ. ಯಾಕಂದರೆ ಅದು ವಾಚ್ ಟೈಮ್ ಏನಿತ್ತು, ನೀವು ಏನು ವಾಚ್ ಟೈಮ್ನ ಗೇನ್ ಮಾಡಿದ್ರಿ ಆ ವಿಡಿಯೋದಲ್ಲಿ 120 ಏನಿತ್ತು ಅದು ಕೌಂಟ್ ಆಗಲ್ಲ, ಯಾಕಂದರೆ ನೀವು ವಿಡಿಯೋನ ಡಿಲೀಟ್ ಮಾಡಿರ್ತೀರ. ಸೊ ಅದು ಬಂದುಬಿಟ್ಟು ಏನಾಗುತ್ತೆ, ವಾಚ್ ಟೈಮ್ ಏನಿರುತ್ತೆ ಅದು ಕಟ್ ಆಗಿಬಿಡುತ್ತೆ. ಈಗ 100 ವಾಚ್ ಟೈಮ್ ಏನು ಸಿಕ್ಕಿತ್ತು ನಿಮ್ಮದು ಒಂದು ವಿಡಿಯೋ, ನೀವು ಯಾವ ವಿಡಿಯೋ ಡಿಲೀಟ್ ಮಾಡಿರ್ತೀರ ಆ ವಿಡಿಯೋದಲ್ಲಿ ಏನು 100 ವಾಚ್ ಟೈಮ್ ಸಿಕ್ಕಿತ್ತು, ಆ 100 ವಾಚ್ ಟೈಮ್ ಏನಾಗುತ್ತೆ, ಕಟ್ ಆಗುತ್ತೆ, ಮೈನಸ್ ಆಗುತ್ತೆ. ನೀವೇನು ಮಾಡಬೇಕು, ಮತ್ತೆ ಆ 100 ವಾಚ್ ಟೈಮ್ ಅವನ್ನ ಗೇನ್ ಮಾಡಬೇಕು, ಅಂದರೆ ಜಾಸ್ತಿ ಮಾಡಬೇಕು, ಬೇರೆ ವೀಡಿಯೋನ ಪೋಸ್ಟ್ ಮಾಡಿ, ಓಕೆನಾ. ಇಲ್ಲ ಬೇರೆ ವೀಡಿಯೋದಿಂದ ಸಿಗಬೇಕು ನಿಮಗೆ ವಾಚ್ ಟೈಮ್ 100, ಓಕೆನಾ. ಇದಾಯಿತು ನಮ್ಮದು ಏನು ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ, ವಾಚ್ ಟೈಮ್ನು ಕಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ನೀವು ಅಂದ್ಕೊಳ್ಳಿ ಒಂದು 10 to 20 ವೀಡಿಯೋಸ್ ಪೋಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ಯಾವುದಾದ್ರೂ ಒಂದು 2 ವೀಡಿಯೋ ವೈರಲ್ ಆಗಿದೆ ಅಂದ್ಕೊಳ್ಳಿ, ಅದರಲ್ಲಿ ಇನ್ನೂ ವ್ಯೂಸ್ ಬರ್ತಾನೆ ಇದೆ ಅಂದ್ಕೊಳ್ಳಿ, ಓಕೆನಾ. ಸೊ ಆ ವಿಡಿಯೋ, ಆ 2ರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನೀವು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಆ 2ರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನೀವು ಏನಾದರೂ ಬೈ ಮಿಸ್ ಆಗಿ ನೀವು ಡಿಲೀಟ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಚಾನಲ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ನಿಮ್ಮದು ವ್ಯೂಸ್ ಬರೋದೇ ಸ್ಟಾಪ್ ಆಗಿಬಿಡ್ಬೋದು, ಯಾಕಂದರೆ ನೀವು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಏನಿತ್ತು ಅದನ್ನು ಡಿಲೀಟ್ ಮಾಡಿದ್ದೀರ, ಓಕೆನಾ. ಸೊ ಅದನ್ನು ಡಿಲೀಟ್ ಏನಾದರೂ ನೀವು ಮಾಡಿದರೆ, ಇಲ್ಲ ಅದರಲ್ಲಿ ಏನಾದರೂ ಮಿಸ್ಟೇಕ್, ನೀವು ಮಾನಿಟೈಸೇಷನ್ಗಿಂತ ಮುಂಚೆ ಕಳ್ಸೋಕ್ಕಿಂತ ಮುಂಚೆ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ದೀನಿ ನಾನು ಆ ವಿಡಿಯೋದಲ್ಲಿ, ನಾನು ಮಾನಿಟೈಸೇಷನ್ಗೆ ಕಳಿಸಿದ್ರೆ ನನಗೆ ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ, ಇಲ್ಲಾಂದರೆ ಸ್ಟ್ರೈಕ್ ಬಂದುಬಿಡುತ್ತೆ ಅಂತ ನಿಮ್ಗೆ ಏನಾದರೂ ಭಯ ಇದ್ದರೆ, ಬೈ ಚಾನ್ಸ್ ನೀವು ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಏನಾದ್ರಲ್ಲಿ ವಾಚ್ ಟೈಮ್ ಇತ್ತು ಅದೂ ಮೈನಸ್ ಆಗುತ್ತೆ. ಪ್ಲಸ್ ಇನ್ನೊಂದೇನು, ನಿಮ್ಮದು ಚಾನೆಲ್ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ, ಯಾಕಂದರೆ ನೀವು ಮೋಸ್ಟ್ ಪಾಪ್ಯುಲರ್ ವೀಡಿಯೋನ ಡಿಲೀಟ್ ಮಾಡಿದ್ದೀರಾ, ಓಕೆನಾ. ನಿಮ್ಮ ಚಾನಲಲ್ಲಿ ಎಫೆಕ್ಟ್ ಬೀಳುತ್ತೆ. ಏನು ಎಫೆಕ್ಟ್, ವ್ಯೂಸ್ ಬರೋದೇ ಸ್ಟಾಪ್ ಆಗಿಬಿಡ್ಬೋದು, ಇಲ್ಲ ಅಂದರೆ ಏನು ನಿಮ್ಮ ಇಂಪ್ರೆಷನ್ ಡೌನ್ ಪ್ರಾಬ್ಲಮ್ ಆಗ್ಬೋದು, ಓಕೆನಾ. ಸೊ ನೀವು ಫಸ್ಟೇ ಏನು ಮಾಡಿ ಅಂದರೆ, ಫಸ್ಟೇ ನೀವು ಚಾನಲ್ ಸ್ಟಾರ್ಟ್ ಮಾಡ್ತೀರಲ್ಲ ಆಗಲೇ ನೀವು ಒರಿಜಿನಲ್ ಕಾಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ, ಇನ್ನು ಕಾಪಿ ಕಾಂಟೆಂಟ್ನ ಮಾಡೋದಕ್ಕೆ ಟ್ರೈ ಮಾಡಬೇಡಿ, ಓಕೆನಾ. ಸೊ ಕಾಪಿ ಕಾಂಟೆಂಟ್ ನೀವೇನಾದರೂ ಮಾಡಿದರೆ, ಸೊ ನೀವು ಮಾನಿಟೈಸೇಷನ್ಗೆ ಕಳಿಸಿರ್ತೀರಲ್ಲ ಆಗ ಹ್ಯೂಮನ್ ರಿವ್ಯೂ ಆಗುತ್ತೆ, ಓಕೆನಾ. ನಿಮ್ಮದು ಏನು ವೀಡಿಯೋಸ್ ಇದೆ ಅದೆಲ್ಲ ಚೆಕ್ ಮಾಡ್ತಾರೆ ಹ್ಯೂಮನ್ ರಿವ್ಯೂ ಅಲ್ಲಿ. ಹ್ಯೂಮನ್ ರಿವ್ಯೂ ಅಂದರೆ ಲೈಕ್ ನಮ್ಮದು ಮಿಷಿನ್ ಏನಿರುತ್ತೆ ಅದು ವರ್ಕ್ ಮಾಡಲ್ಲ, ಓಕೆನಾ. ಹ್ಯೂಮನ್ಸ್ ಯಾರು ಇರ್ತಾರೆ, ಲೈಕ್ ಅವ್ರದ್ದು ಕಸ್ಟಮರ್ಸ್ ಎಲ್ಲ ಇರ್ತಾರಲ್ಲ, ಸೊ ಯೂಟ್ಯೂಬ್ದು ಏನು ಹ್ಯಾಂಡಲ್ ಮಾಡ್ತಾರೆ ಎಲ್ಲ, ಸೊ ಅವ್ರ ಇಂದ ಹ್ಯೂಮನ್ ರಿವ್ಯೂ ಆಗುತ್ತೆ. ಸೊ ನೀವು ಏನು ಮಾಡಿ, ಆ ವೀಡಿಯೋಸ್ಗಳನ್ನೆಲ್ಲ ಏನಾದರೂ ಆ ಥರ ವೀಡಿಯೋಸ್ ಏನಾದರೂ ಇದ್ದರೆ, ಸೊ ಆ ಥರ ವೀಡಿಯೋಸ್ ಎಲ್ಲ ಫಸ್ಟೇ ತುಂಬ ದಿನ ಮುಂಚೆನೇ ಬೇಕಿದ್ದರೆ ನೀವು ಒಂದೊಂದಾಗಿ ಡಿಲೀಟ್ ಮಾಡಿ, ಒಂದೇ ಸಲ ಫುಲ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಡಿ. ಸೊ ಒಂದೊಂದಾಗಿ ಮೆಲ್ಲ ಮೆಲ್ಲ ಡಿಲೀಟ್ ಮಾಡ್ತಾ ಬನ್ನಿ, ಓಕೆನಾ. ಆ್ಯಂಡ್ ಇನ್ನೊಂದು ಸಜೆಷನ್ನ ನಾನು ನಿಮಗೆ ಕೊಡ್ತೀನಿ, ನೀವು ಕಾಪಿ ಕಾಂಟೆಂಟ್ನ ಮಾಡಬೇಡಿ. ನೀವು ಕಾಪಿ ಕಾಂಟೆಂಟ್ನ ಮಾಡೋದ್ರಿಂದ ಆ್ಯಂಡ್ ಮಾಡಿದ್ದೇ ಕಾಂಟೆಂಟ್ ಮಾಡಿದ್ದೀರಾ, ಇಲ್ಲ ಡುಪ್ಲಿಕೇಟ್ ಕಾಂಟೆಂಟ್ ಏನಾದರೂ ಮಾಡಿದ್ದೀರಾ ಅಂದರೆ ಏನಾಗುತ್ತೆ, ನಿಮಗೆ ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ನೀವೇನಾದರೂ ಮಾನಿಟೈಸೇಷನ್ಗೆ ಕಳಿಸಿದ್ರೆ, ಓಕೆನಾ, ರಿಯೂಸ್ಡ್ ಬರುತ್ತೆ. ಆ್ಯಂಡ್ ಲೈಕ್ ಇವು ಮಾಡಿರೋ ವಿಡಿಯೋನೇ ಇನ್ನೊಂದು ಸಲ ಮಾಡಿದ್ದೀರಾ ಅಂದರೆ ಅದು ಏನಾಗುತ್ತೆ, ಡುಪ್ಲಿಕೇಟ್ ಕಾಂಟೆಂಟ್ಗೆ ಸೇರುತ್ತೆ. ಸೊ ಇದರಿಂದನೂ ನಿಮಗೆ ರಿಯೂಸ್ ಕಾಂಟೆಂಟ್ ಬರೋ ಪ್ರಾಬ್ಲಮ್ ಇರುತ್ತೆ. ಅಂದರೆ ನೀವೀಗ ಪೋಸ್ಟ್ ಮಾಡಿರೋದೇ ಇನ್ನೊಂದು ವೀಡಿಯೋನ ತೆಗೆದು, ಸೇಮ್ ಅದೇ ವೀಡಿಯೋನ ತೆಗೆದು ನೀವು ಪೋಸ್ಟ್ ಮಾಡಿದರೆ ಇದು ರಿಯೂಸ್ಡಿಗೆ ಬರುತ್ತೆ, ಓಕೆನಾ. ಇದಾಯಿತು ನಮ್ಮದು ಏನು ವಾಚ್ ಟೈಮ್ ಎಲ್ಲ ಕಟ್ ಆಗುತ್ತಲ್ಲ, ಆ್ಯಂಡ್ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಇದಾಯಿತು. ಆ್ಯಂಡ್ ಇನ್ನೊಂದು ಏನು ರೀಸನ್ ಅಂದರೆ, ನೀವು ಪ್ರೈವೇಟು ಅನ್ಲಿಸ್ಟೆಡ್ ಏನಾದರೂ ಮಾಡಿದರೆ ಇದ್ರದ್ದು ನೀವು ಮಾನಿಟೈಸೇಷನ್ಗೆ ಕಳ್ಸೋಕ್ಕಿಂತ ಮುಂಚೆ ಪ್ರೈವೇಟು ಇಲ್ಲ ಅನ್ಲಿಸ್ಟೆಡ್ ಏನಾದರೂ ನಿಮ್ಮದು ವೀಡಿಯೋಸ್ಗಳನ್ನ ನೀವೇನಾದರೂ ಮಾಡಿದರೆ ಆ ವೀಡಿಯೋಸ್ಗಳದ್ದು ಕೂಡ ಏನಾಗುತ್ತೆ, ನಿಮ್ಮದು ವಾಚ್ ಟೈಮ್ ಏನಿರುತ್ತೆ ಅದರದ್ದು ಏನು ಸಿಕ್ಕಿರುತ್ತೆ ಅದು ಕೂಡ ಕೌಂಟ್ ಆಗಲ್ಲ ನಿಮಗೆ. ಬರೀ ಯಾವುದು ಪಬ್ಲಿಕ್ ಇರುತ್ತೆ ವೀಡಿಯೋಸ್ ಅದರದ್ದು ಮಾತ್ರ ವಾಚ್ ಟೈಮ್ ಕೌಂಟ್ ಆಗುತ್ತೆ. ನೀವು ಯಾವುದು ಅನ್ಲಿಸ್ಟೆಡ್ ಆ್ಯಂಡ್ ಪ್ರೈವೇಟಿಗೆ ಹಾಕಿಟ್ಟಿದ್ದೀರಾ ವೀಡಿಯೋಸು ಅದರದ್ದು ನಿಮ್ಮದು ವಾಚ್ ಟೈಮ್ ಕೌಂಟ್ ಆಗಲ್ಲ, ಓಕೆನಾ ಗೈಸ್.
ಗೈಸ್. ಸೊ ನೀವು ಮಾನಿಟೈಸೇಷನ್ಗೆ ಕಳ್ಸೋಕ್ಕಿಂತ ಮುಂಚೆ ಯಾವ್ಯಾವ ವೀಡಿಯೋಸ್ನ ಅನ್ಲಿಸ್ಟ್ ಆ್ಯಂಡ್ ಪ್ರೈವೇಟ್ ಮಾಡಿಟ್ಟಿದ್ದೀರಾ ಅದನ್ನು ಪಬ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಆ್ಯಂಡ್ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಇದೇ ನಮ್ಮದು ಮೇನ್ ಥಿಂಗ್ ಏನಂದರೆ ಲೈಕ್ ವಾಚ್ ಟೈಮ್ ನಮ್ಮದು ಕಮ್ಮಿ ಆಗಿಬಿಡುತ್ತೆ. ಇದೇ ನಮ್ಮದು ಮೇಯ್ನಾಗಿ ಏನು ವಾಚ್ ಟೈಮ್ ಸಿಕ್ಕಿರುತ್ತೆ ಅದು ಕಮ್ಮಿ ಆಗುತ್ತೆ ವಿಡಿಯೋ ಡಿಲೀಟ್ ಮಾಡೋದ್ರಿಂದ. ಇದು ಬಿಟ್ಟರೆ ಬೇರೆ ಯಾವ ಎಫೆಕ್ಟ್ಸ್ನೂ ಬಿಡಲ್ಲ. ಆ್ಯಂಡ್ ಏನಾದರೂ ನೀವು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಏನಾದರೂ ಡಿಲೀಟ್ ಮಾಡಿದರೆ ಇದರಿಂದ ಬೇಕಿದ್ರೆ ನಿಮಗೆ ಎಫೆಕ್ಟ್ನ ಬೀಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದು ಮೋಸ್ಟ್ ಪಾಪ್ಯುಲರ್ ಅಲ್ವಾ, ಅದು ತುಂಬ ಇಂಪ್ರೆಷನ್ಸು ಹೋಗಿರುತ್ತೆ, ತುಂಬ ಜನ ಸಬ್ಸ್ಕ್ರೈಬರ್ಸು ಆಗಿರ್ತಾರೆ ಅದರಿಂದ ನಿಮಗೆ. ಸೊ ಇದರಿಂದ ಎಫೆಕ್ಟ್ ಬೀಳೋ ಚಾನ್ಸಸ್ ಇರುತ್ತೆ ನಿಮ್ಮ ಚಾನಲಲ್ಲಿ, ಓಕೆನಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗಾಯ್ಸ್.